ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. RCB ವಿರುದ್ಧದ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದಂಥ CSK ತಂಡದ ಕ್ಯಾಪ್ಟನ್ ಆಗಿರುವಂತಹ ಋತುರಾಜ್ ಗಾಯಕ್ವಾಡ್ ಅವರು ಈ ಸೋಲಿನ ಬಗ್ಗೆ ಹಾಗೂ RCBಯ ಬಗ್ಗೆ ಮತ್ತು MS ಧೋನಿಯವರ ಬಗ್ಗೆ ನೀಡಿದರು ಸ್ಫೋಟಕ ಹೇಳಿಕೆ. ಹೌದು ಸ್ನೇಹಿತರೆ, RCBಯ ಬಗ್ಗೆ ಮತ್ತು MS ಧೋನಿಯವರ ಕುರಿತು ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಋತುರಾಜ್ ಗಾಯಕ್ವಾಡ್ ಅವರು. ನೀಡಿರುವ ಅಚ್ಚರಿ ಹೇಳಿಕೆ ಏನಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಹಾಗೆ ನೀವೇನಾದರೂ RCB ಅಪ್ಪಟ ಅಭಿಮಾನಿ ಆಗಿದ್ದು ಈ ವಿಡಿಯೋ ನೋಡ್ತಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮರ್ಯಾದೆ ಒಂದು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಗೆ ಯಾವ ಪ್ಲೇಯರ್ ಇಷ್ಟವೆಂಬುದನ್ನು. ಹೌದು ಸ್ನೇಹಿತರೆ, CSK ತಂಡವನ್ನು ಸತತ 4ನೇ ಬಾರಿ ಸೋಲಿಸೋದ್ರ ಮೂಲಕ ಹೊಸ ಇತಿಹಾಸವನ್ನೇ ನಿರ್ಮಿಸಿತ್ತು ಅಂತಲೇ ಹೇಳ್ಬೋದು RCBಯು. ಇನ್ನು ಈ ಟೂರ್ನಿಯಲ್ಲಿ ಸತತವಾಗಿ 2 ಪಂದ್ಯ ಗೆಲ್ಲುವುದರ ಮೂಲಕ 4 ಪಾಯಿಂಟ್ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು RCBಯು. ಇನ್ನು CSK ತಂಡವು ಹ್ಯಾಟ್ರಿಕ್ ಆಫ್ ಸೋಲನ್ನು ಕಾಣುವುದರ ಮೂಲಕ ಈ ಟೂರ್ನಿಯಿಂದ ಬಹುತೇಕ ಹೊರಬಿದ್ದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, CSK ತಂಡದ ವಿರುದ್ಧ ಪಂದ್ಯದಲ್ಲಿ ಅಬ್ಬರಿಸುವುದರ ಮೂಲಕ RCBಯು ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿದರು ಅಂತಲೇ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ RCBಯು ನಿಗದಿತ 20 ರನ್ಸ್ಟಿಗೆ 3 ವಿಕೆಟ್ ಕಳೆದುಕೊಂಡು 250 ರನ್ಗಳ ಬಿಗ್ ಟಾರ್ಗೆಟ್ ಅನ್ನೇ ಕಲೆ ಹಾಕಿತ್ತು ಅಂತಲೇ ಹೇಳ್ಬೋದು. ಇದರಲ್ಲಿ ಪಿಲ್ಸ್ ಆಟ ಅವರು 46 ರನ್ಗಳು, ವಿರಾಟ್ ಕೊಹ್ಲಿ ಅವರು 28 ರನ್ ಹಾಗೂ ದೇವದತ್ ಪಡಿಕ್ಕಲ್ ಅವರು 50 ರನ್ ಹಾಗೂ ರಾಜತ್ ಪಟಿದಾರ್ ಅವರು 48 ರನ್. ಇನ್ನು ಭರ್ಜರಿಯಾಗಿ ಫಿನಿಶಿಂಗ್ ಟಚ್ ಕೊಟ್ಟಂತ ಟಿಮ್ ಡೇವಿಡ್ ಅವರು ಕೇವಲ 25 ಬಾಲ್ಗಳಲ್ಲಿ 3 ಬೌಂಡರಿ ಹಾಗೂ 8 ಸಿಕ್ಸರ್ ಒಳಗೊಂಡಂತ 70 ರನ್ಗಳ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿದರು ಅಂತಾನೆ ಹೇಳ್ಬೋದು. ಇನ್ನು ಈ ಬೃಹತ್ ಮೊತ್ತವನ್ನು ಚೇಸ್ ಮಾಡಲು ಬಂದಂತ CSK ತಂಡವು ಕೇವಲ 19.4 ಓವರ್ಗಳಿಗೆ ತನ್ನೆಲ್ಲ 10 ವಿಕೆಟ್ ಕಳೆದುಕೊಂಡು 207 ರನ್ಗೆ ಆಲ್ಔಟ್ ಆಗೋದ್ರ ಮೂಲಕ ಈ ಟೂರ್ನಿಯಲ್ಲಿ ಸತತ 3ನೇ ಸೋಲು ಕಂಡಿತ್ತು ಅಂತಾನೆ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಸರ್ಫರಾಜ್ ಖಾನ್ ಅವರು 50 ರನ್ ಹಾಗೂ ಪ್ರಶಾಂತ್ ವೀರ್ ಅವರು 43 ರನ್ ಹಾಗೂ ಜೈಮು ಓಟಾರ್ನ್ ಅವರು 37 ರನ್ಗಳ ನೆರವಿನಿಂದ 200 ರನ್ಗಳಿಗೆ ಆಲ್ಔಟ್ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಋತುರಾಜ್ ಗಾಯಕ್ವಾಡ್ ಅವರು ಈ ರೀತಿಯಾಗಿ ತಿಳಿಸಿರುತ್ತಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಬೇಕಾಗಿತ್ತು. ನನ್ನ ತಪ್ಪು ನಿರ್ಧಾರದಿಂದ ನಾವು ಮೊದಲು ಚೇಸ್ನ ಆಯ್ಕೆ ಮಾಡಿಕೊಂಡೆವು. ಟಾಸ್ ಗೆದ್ದಿದ್ದರಿಂದ ನಮಗೆ ಸೆಕೆಂಡ್ ಬ್ಯಾಟಿಂಗಲ್ಲಿ ಏನಾದರೂ ಚಾನ್ಸ್ ಇರುತ್ತೆ ಅಂದ್ಕೊಂಡಿದ್ದೆವು. ಯಾಕಪ್ಪ ಅಂದರೆ ಮೊದಲ 2 ಪಂದ್ಯಗಳಲ್ಲಿ ನಾವು ಮೊದಲು ಬ್ಯಾಟಿಂಗ್ ಮಾಡಿ ಸೋತಿದ್ದ ಕಾರಣದಿಂದ ಈ ಪಂದ್ಯದಲ್ಲಿ ನಾವು ಚೇಸಿಂಗನ್ನು ಆಯ್ಕೆ ಮಾಡಿಕೊಂಡೆವು. ಇನ್ನು ಮಾತು ಮುಂದುವರಿಸಿದ ಅವರು RCBಯು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿತು ಅಂತಲೇ ಹೇಳ್ಬೋದು. ಅವರು ಟಿಮ್ ಡೇವಿಡ್ ಅವರು ಕೊನೆಯಲ್ಲಿ 8 ದಿಕ್ಕುಗಳಿಗೂ ಚೆಂಡಿನ ಪ್ರದರ್ಶನವನ್ನು ಮಾಡಿದರು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಬೌಲರ್ಗಳು ಸ್ವಲ್ಪ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೂ ಈ ಪಂದ್ಯದಲ್ಲಿ ನಮ್ಮ ಫೀಲ್ಡರ್ಗಳು ಸಹ ಬಹುತೇಕ ಮಿಸ್ ಫೀಲ್ಡಿಂಗ್ ಮಾಡಿದ ಕಾರಣದಿಂದ ಈ ಪಂದ್ಯದಲ್ಲಿ ದೊಡ್ಡ ಟಾರ್ಗೆಟ್ ಅನ್ನೇ RCB ಸೆಟ್ ಮಾಡಿತ್ತು ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು MS ಧೋನಿ ಅವರು ಇಲ್ಲದ ಅಲ್ಪ ಸ್ಥಿತಿಯಲ್ಲಿ ನಮ್ಮ ತಂಡವು ನಿರೀಕ್ಷಿತ ಪ್ರದರ್ಶನವನ್ನು ನೀಡುತ್ತಾ ಇಲ್ಲ. ಮುಂದಿನ ಪಂದ್ಯದಲ್ಲಿ MS ಧೋನಿ ಕಂಬ್ಯಾಕ್ ಮಾಡೋದರ ಮೂಲಕ ಒಳ್ಳೆಯ ಟೀಮನ್ನು ಪ್ಲೇಯಿಂಗ್ಗಳನ್ನು ತಗೊಂಡು ನಾವು ಬರುತ್ತೇವೆ ಅಂತಂದಿಗೆ ಋತುರಾಜ್ ಗಾಯಕ್ವಾಡ್ ಅವರು ಹೇಳಿರ್ತಾರೆ ಸ್ನೇಹಿತರೆ. ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.